ಮಾಜಿ ಮುಖ್ಯಮಂತ್ರಿಗಳು ಹಿರಿಯ ರಾಜಕಾರಣ ಅಂತ ಎಸ್.ಎಂ. ಕೃಷ್ಣ ಅವರು ವಿಧಿವಶ ಆಗಿದ್ದಾರೆ. ನಮ್ಮ ಜೊತೆ ಡಿ.ಸಿ.ಎಂ ಅವರು ಇದ್ದಾರೆ, ಬನ್ನಿ ಅವರನ್ನು ಮಾತಾಡ್ತಾನೆ. ಸರ್, ಇವತ್ತು ಎಸ್.ಎಂ. ಕೃಷ್ಣ ಅವರು ವಿಧಿವಶ. ಅದೇ ನನಗೆ ಬೆಳಗಿನ ಜಾವ 3 ಗಂಟೆಗೆ ನನ್ನ ಮಗಳು ಫೋನ್ ಮಾಡಿ ಈ ರೀತಿ ಆಗಿದೆ ಅಂತ ತಿಳಿಸಿದ್ರು. ಒಂದು ದೊಡ್ಡ ಆಘಾತ ನಮ್ಮ ಕುಟುಂಬಕ್ಕೆ. ನಾನು ಕುಟುಂಬದ ಒಬ್ಬ ಸದಸ್ಯ, ರಾಜಕಾರಣದಲ್ಲಿ ಬೆಳೆದಿದ್ದು, ಅವ್ರು ನನ್ನ ಬೆಳೆಸಿದ್ದು, ಅದೆಲ್ಲ ದೊಡ್ಡ ಇತಿಹಾಸ ಇದೆ. ಅವರ ರಾಜಕಾರಣದ ಬದುಕು ಬೇರೆ ಬೇರೆ ಎಲ್ಲ ಕೂಡ, ಅವರು ನಮ್ಮವರ ಒಡನಾಟ ಎಲ್ಲ ಕೂಡ ದೊಡ್ಡ ಇತಿಹಾಸನೇ ಇದೆ. ಅದನ್ನು ನಾನು ಈಗೇನು ಹೇಳೋಕೆ ಹೋಗುದಿಲ್ಲ. ನನಗೆ ಗೊತ್ತಾದ ತಕ್ಷಣ ಈಗ ಕೂಡಲೇ ನಾನು ಚೀಫ್ ಮಿನಿಸ್ಟರ್ನ ಎಬ್ಬರಿಸ್ಬಿಟ್ಟು ತಿಳಿಸ್ದೆ, ಈಗ ಹೊರಡ್ತಾ ಇದ್ದೀನಿ, ಈ ಥರ ಆಗಿದೆ ಅಂತ. 10:15 ಗಂಟೆಗೆ ಅವರು 10 ಗಂಟೆಗೆ BSc ಕರೆದಿದ್ದಾರೆ. ಕುಟುಂಬ ಸಾಯಂಕಾಲದವರೆಗೂ, ಇವತ್ತು ರಾತ್ರಿ ಎಲ್ಲ ಫುಲ್ಲು, ಇವತ್ತು ಸಾಯಂಕಾಲದವರೆಗೂ ಮನೇಲೇ ಪಾರ್ಥಿವ ಶರೀರವನ್ನು ಇಡೋಂಥ ಒಂದು ತೀರ್ಮಾನ ತೆಗೆದುಕೊಂಡಿದೆ. ನಾಳೆ ಮದ್ದೂರಿನಲ್ಲಿ ಅವರ ಅಂತಿಮ ಕ್ರಿಯೆಯನ್ನು ಮಾಡೋಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸಾಯಂಕಾಲ 5 ಗಂಟೆಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗೂ ಕೆಲಸ ಮಾಡಿದ್ದಾರೆ. ಅಲ್ಲಿ 5 ಗಂಟೆಗೆ ಕಾಂಗ್ರೆಸ್ನ ಭಾರತ್ ಜೋಡೋ ಭವನದಲ್ಲಿ ಅವ್ರಿಗೆ ಪಕ್ಷದ ವತಿಯಿಂದ ಏನು ಗೌರವನ ಸಲ್ಲಿಸಬೇಕು ಆ ಕೆಲಸವನ್ನು ಹಮ್ಮಿಕೊಂಡಿದ್ದೇವೆ. ಕೃಷ್ಣರವ್ರ ಬಗ್ಗೆ ನಾನೇನು ಹೇಳಬೇಕಾದ್ದೇನಿಲ್ಲ. ಅವರು ಪ್ರತಿಯೊಂದು ಸಾಕ್ಷಿ ಗುಡ್ಡೆಯನ್ನು, ಇವತ್ತೇನು ಮೆಟ್ರೋ ಇದೆ, ಮಕ್ಕಳು ಬಿಸಿ ಊಟ ಮಾಡ್ತಾ ಇದ್ದಾರೆ, ಇವತ್ತು ಏರ್ಪೋರ್ಟ್ ಏನಿದೆ, ಬೆಂಗಳೂರು ಏನು ಬೆಳೆದಿದೆ, ವಾಜಪೇಯಿನವರು ಏನು ಮಾತಾಡಿದ್ರು ಬೆಂಗಳೂರು ಬಗ್ಗೆ, ಇವೆಲ್ಲಕ್ಕೂ ಕೂಡ ಇವತ್ತು ಫೈನಾನ್ಷಿಯಲ್ ಸ್ಟ್ರಕ್ಚರ್, ಇಷ್ಟು ದೊಡ್ಡ ತೀರ್ಮಾನ. ಅವರು ಎಂತೆಂಥ ಸ್ನೇಹಿತರುಗಳೆಲ್ಲ ಲಿಕ್ಕರ್ ಫ್ರೆಂಡ್ಸ್ ಇದ್ರೂ ಕೂಡ ರಾಜ್ಯದ ಹಿತಕ್ಕೆ ಅವರು ತೆಗೆದುಕೊಂಡಂಥ ತೀರ್ಮಾನ ಇದೆಯಲ್ಲ, ಅದನ್ನು ಯಾರೂ ಕೂಡ ಅಲ್ಗೆಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಒಂದು ದೊಡ್ಡ ತೀರ್ಮಾನವನ್ನು ನಾನು ಭಾಳ ಹತ್ರದಿಂದ ನೋಡಿರೋ. ನಾನು ಬೇರೆಯವ್ರಿಗೂ ನನಗೂ ವ್ಯತ್ಯಾಸ ಇದೆ. ಅವರ ಪ್ರತಿಯೊಂದು ನಿರ್ಧಾರಗಳು ಯಾರಿಗೂ ಕೆಟ್ಟದ್ದನ್ನು ಅವರು ಬಯಸಿರಲಿಲ್ಲ. ಯಾರು ಕೂಡ ಏನಾರು ಇದ್ದರೆ ಒಳ್ಳೇದು ಮಾಡ್ತಿದ್ರೆ ಹೊರತು, ನಮಗೂ ಏನಾದ್ರು ನಾವು ತಪ್ಪು ಮಾಡಿದಾಗ ಬೈಬೇಕಾದ್ರೆ, ಒಂದು ಮಾತಾಡ್ಬೇಕಾದ್ರೆ ಭಾಳ ನೊಂದು ಅವರು ಮಾತಾಡ್ತಿದ್ರು. ಸೊ ಹಂಗೆ ಇವತ್ತು ನಾವು ಕೃಷ್ಣ ಸಾಹೇಬ್ರ ಬಗ್ಗೆ ಎಷ್ಟು ಗಂಟೆ ಮಾತಾಡಿದ್ರು ಸಾಲದು. ನನಗಂತೂ ಮನಸ್ಸಿಗೆ ಭಾಳ ದುಃಖ ಆಗ್ತಾ ಇದೆ. ಯಾಕೆಂದರೆ ನನ್ನ ಮಗನ ಥರ ನೋಡ್ತಾ ಇದ್ರು ಅವರು. ಮಗನ ಥರ ನೋಡಿ ರಾಜಕಾರಣದಲ್ಲಿ ಒಂದು ದೊಡ್ಡ ಬೆಳೀಲಿಕ್ಕೆ ಮಾರ್ಗದರ್ಶನವನ್ನು ಕೊಟ್ಕೊಂಡು ಬಂದಂಥವ್ರು. ಇಂದ ಬೇರೆ ಸಂದರ್ಭದಲ್ಲಿ ತಾವು ಒಂದು ಮನೆ ಮಗನಾಗಿ ಅವ್ರು ಯಾವತ್ತೂ ನಮ್ಮ ಮಕ್ಕಳ ಥರ ನನ್ನ ನೋಡ್ತಾ ಇದ್ರು. ಸೊ ಆಗಿರುವಾಗ ನಾನು ಹೆಚ್ಚಿಗೆ ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಲೆಟಸ್ ಈಗ ನಾವು ಫೇಸ್ ಮಾಡಬೇಕು. ಯಾಕೆಂದರೆ ಒಂದು ಸಾಕ್ಷಿ ಗುಡ್ಡೆಗಳನ್ನು ಬೇಕಾದಷ್ಟು ಬಿಟ್ಟು ಹೋಗಿದ್ದಾರೆ ಅವರು. ಅದನ್ನು ನಾವೆಲ್ಲ ಕೂಡ ಅವರ ಯಾವ ಬಿಟ್ಟು ಹೋಗಿದ್ದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕಾಗ್ತದೆ. ಒಂದ್ಸರಿ ಅಡ್ಮಿಟ್ ಆಗಿ ಮತ್ತೆ ಆಗಿದ್ರು. ಹೌದು, ಅಡ್ಮಿಷನ್ ಆಗಿದ್ರು, ಚೆನ್ನಾಗಾಗಿದ್ರು, ಚೆನ್ನಾಗಿ ವಾಪಸ್ ಬಂದರು. ಅವರು ಬಂದು ನನ್ನ ಹತ್ರ ನಾನು ಕೂಡ ಹೋಗಿ ಅವ್ರ ಹತ್ರ ಅನೇಕ ವಿಚಾರಗಳನ್ನೆಲ್ಲ ಮಾತಾಡಿದ್ದೆ. ಅವರು ಕೂಡ ಕೊನೆಗೆ ಲಾಸ್ಟಲ್ಲಿ ಮಕ್ಕಳ ಹತ್ರ ಕೂಡ ಎಲ್ಲ ಮಾತಾಡಿ, ಮನೆಯವ್ರ ಹತ್ರ ಮಾತಾಡಿ, ಅವ್ರಿಗೆ ನಾವು ಕೆಲವು ವಿಚಾರಗಳನ್ನು ಮಾರ್ಗದರ್ಶನವನ್ನು ಕೊಟ್ಟು ಅದು ನೆಕ್ಸ್ಟೇ ಈ ರೀತಿ ಯಾವಾಗ ಮಾತಾಡಿದ್ರಿ ಸರ್? ಅವ್ರು ರೀಸೆಂಟಾಗಿ ಹೋಗಿದ್ದೆ. ಅವ್ರು ಮಾತಾಡ್ಬೇಕಾದ್ರೆ ನನ್ನ ಜೊತೆ ಹೋಗಿದ್ದೆ. ಈ ಒಂದು ಸಂದರ್ಭದಲ್ಲಿ ಅವರ ಬಗ್ಗೆ, ಕುಟುಂಬಕ್ಕೆ, ರಾಜ್ಯದ ಜನತೆಗೆ ತಾವು ಏನು ಹೇಳ ಬಯಸ್ತೀರಿ ಸರ್? ದುಃಖ
ನಾನೊಬ್ಬ ಮನೆ ಕುಟುಂಬನಾಗಿ ನಾನು ಯಾರಿಗೂ ಏನು ಹೇಳಕ್ ಹೋಗುದಿಲ್ಲ. ಡೆಪ್ಟಿ CM ಇರ್ಬೋದು, ಪಕ್ಷದ ಅಧ್ಯಕ್ಷ ಇರ್ಬೋದು, ಬೇರೆಯವ್ರು ಮಾತಾಡಬೇಕು, ನಾನು ಮಾತಾಡ್ತದೇನಿಲ್ಲ. ಇದು ಏನಂತಾರೆ, ನಾನು ಮನಾಗಿ ನಾನು ಬಹಳಷ್ಟು ದುಃಖ ಆಗಿದೆ, ಕಣ್ಣಲ್ಲಿ ನೀರಿಟ್ಟಿರುವಂಥದ್ದು ತಾವು ನೋಡ್ಬೋದು. ಕ್ಯಾಮ್ರಾ ಪರ್ಸನ್ ದಿಲೀಪ್ ಕುರ್ನೋಡಿ, ಪಬ್ಲಿಕ್ TV, ಬೆಳಗಾವಿ.